ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಸ್, ಎಲ್ಲರಿಗೂ ಗುಡ್ ಈವ್ನಿಂಗ್. ಎಲ್ಲರದು ಕಾಫಿ ಆಯಿತಾ, ಟೀ ಆಯಿತಾ? ಆ್ಯಂಡ್ ಒಂದು ಲಾಸ್ಟ್ ವೀಡಿಯೋ ಆ್ಯಂಡ್ ಅದ್ರ ಲಾಸ್ಟ್ ವೀಡಿಯೋ ಗ್ಯಾಪ್ ಆಯಿತು. ವೀಡಿಯೋ ಒಂದು ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇರೋದ್ರಿಂದ, ಆ್ಯಂಡ್ ಇನ್ನೊಂದು ಅದು ವಿಡಿಯೋ ಎಡಿಟಿಂಗ್ ಲೇಟ್ ಆಗೋಯಿತು. ಸೊ ಅದರಿಂದ ಡಿಲೇ ಆಯಿತು ಅಷ್ಟೇ. ಸೊ ಇವಾಗ ಬಂದು ಟೈಮ್ 4:15, ಬೆಳಗಿನ ಜಾವ 4:15. ಸೊ ಎದ್ದು ಇವಾಗ ಎಲ್ಲರೂ ರೆಡಿ ಆಗ್ತಾಯಿದ್ದೀವಿ. ಪ್ರಮೋದ್ ಅವರು ಪೂಜೆ ಮಾಡ್ತಾಯಿದ್ದಾರೆ. ಗೊಮ್ಮು, ಎಷ್ಟು ಮಾತಾಡ್ತೀಯ ನೀನು? ಎಷ್ಟು ಮಾತಾಡ್ತಾಳೆ ಗೊತ್ತಾ ಗೊಂಬು? ಅವಳು ಹೊಸ ಫ್ರಾಕ್ ಹಾಕೋಬಿಡ್ದಾಳೆ. ಯಾರೋ ಕಮೆಂಟ್ ಮಾಡಿದರು, ಚಿನಿಯದು ಆ ಫ್ರಾಕ್ನ ಕೊಟ್ಬಿಡಿ ಅಂತ. ಅವ್ರ ಅಪ್ಪ ಅಷ್ಟು ಪ್ರೀತಿಯಿಂದ ತಗೊಂಡಿದ್ದಾರೆ. ಅವ್ರ ಮಗಳಿಗೆ ಅವಳು ಧರ್ಮಸ್ಥಳಕ್ಕೆ ಹೋದಾಗ ಅದೇ ಹಾಕೋಬೇಕು ಅಂದ್ಬಿಟ್ಟು, ಸೊ ಅದು ಹಾಕ್ಕೊಂಡು ಅಷ್ಟೇ ಖುಷಿಯಿಂದ ಓಡಾಡ್ತಾ ಇದ್ದಾಳೆ. ಆ್ಯಂಡ್ ಇವತ್ತೆಲ್ಲರೂ ಹೊಸ ಡ್ರೆಸ್ಸೇ ಹಾಕಿದ್ದೀವಿ. ಅಪ್ಪುದು ಹೊಸದು ಬ್ಯಾಗಿ ಪ್ಯಾಂಟು ಆ್ಯಂಡ್ ಟೀ ಶರ್ಟು ಒಂದು 3 ತೊಗೊಂಡ. ಅದರಲ್ಲಿ ಇದನ್ನು ಹಾಕಿದ್ದೀವಿ. ಟೀ ಶರ್ಟಲ್ಲಿ ರಿಮೂವ್ ಮಾಡಬೇಕಲ್ಲ ಅಂದ್ಬಿಟ್ಟು, ಸೊ ನಾನು ಇದನ್ನು ಇನ್ನೊಂದು ವೇರ್ ಮಾಡೋಣ ಅಂದ್ಕೊಂಡೆ. ನನಗೆ ಸ್ಟಿಚ್ ಹಾಕ್ಸೋಕ್ಕೆಲ್ಲ ಟೈಮ್ ಸಾಲಿಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಹಾಕ್ಕೊಂಡಿದ್ದೀನಿ. ಈಗ ಒಂಬುದು ನೋಡಿ ಗೈಸ್, ಐ ಕ್ಯೂಟಿ 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 ಅಂತೇಳಿ ಬಂದ್ಬಿಟ್ಟು ನನಗೆ. ಪ್ರಮೋದ್ ಅವ್ರು ಇನ್ನೂ ರೆಡಿಯಾಗಿಲ್ಲ, ಪೂಜೆ ಮಾಡ್ತಾ ಇದ್ದಾರೆ. ಸೊ ಇವಾಗ ಏನಕ್ಕೆ ಸಡನ್ನಾಗಿ ಧರ್ಮಸ್ಥಳ ಅಂದರೆ, ಸೊ ಭೂವರ್ನಾಥ ಸ್ವಾಮಿ ಮತ್ತು ನಾನು ಇದು ಧರ್ಮಸ್ಥಳ ಮತ್ತು ಇನ್ನೊಂದು ನಮ್ಮ ಮನೆ ದೇವರು ಒಂದು ಆದಿಚುಂಚನಗಿರಿ ಮತ್ತು ಇನ್ನೊಂದು ಯಾವುದಮ್ಮ ನಮ್ಮದು ಮನೆ ದೇವರು ಪಿರಿಯಾಪಟ್ಟಣದಮ್ಮ. ಇಷ್ಟುದು ಹರಕೆ ಇದ್ದಿದ್ದು ನಮಗೆ. ಸೊ ಆಗಿದ ತಕ್ಷಣ ತೀರಿಸ್ಬಿಟ್ರೆ ನಮಗೂ ನೆನಪಿರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಬೇಗ ದೂರ ಇರೋದೆಲ್ಲನೂ ತೀರಿಸ್ಬಿಡ್ತಾ ಇದ್ದೀವಿ. ಸೊ ಹತ್ರ ಇರೋದನ್ನ ಪೆಂಡಿಂಗ್ ಬಿಟ್ಕೊಂಡಿದ್ದೀವಿ. ಸೊ ನೋಡೋಣ ಮುಂದೆ ನೆಕ್ಸ್ಟ್ ವೀಕ್ ಎಲ್ಲಾದರೂ ನೆಕ್ಸ್ಟ್ ವೀಕ್ ದೇವ್ರೆ ಅವಾಗ ಕರ್ಸ್ಕೊತಾನೆ, ಅವಾಗ ಹೋಗೋಣ. ತೋರಿಸ್ತೀನಿ ಗೊಂಬೆ ಹೇಗೆ ಕಾಣ್ತಿದ್ದಾಳೆ ಅಂತ. ತಿರ್ಕೊಂಬನೆ ಕ್ಯೂಟಿ 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 ಅಂದಲ್ಲ ಗೈಸ್. ಅಪ್ಪು ಈ ರೀತಿ. ಆ್ಯಂಡ್ ಪ್ರಮೋದ್ ಅವ್ರು ಇನ್ನೂ ರೆಡಿ ಆಗಿಲ್ಲ. ಪ್ರಮೋದ್ ಅವರು ರೆಡಿ ಆದಮೇಲೆ ತೋರಿಸ್ತೀನಿ. ಅವರು ಓಡ್ಬಿಟ್ರು ವೀಡಿಯೋ ಬರ್ತಿದ್ದಂಗೆ. ಸೊ ಪೂಜೆ ಎಲ್ಲ ಆಯಿತು. ನಾನು ಕೈ ಮುಗಿದು ಕರ್ಪೂರ ಹಚ್ಚಿ ಓಡೋಣ. ಎಸ್ ಗೈಸ್, ಫೈನಲ್ಲಿ 5 ಗಂಟೆ ತೋರಿಸ್ತೀನಿ ರೀ. ಕರೆಕ್ಟಾಗಿ 5 ಗಂಟೆ 2 ನಿಮಿಷಕ್ಕೆ ಹೊರಡ್ತಾ ಇದ್ದೀವಿ. ನೋಡ್ರಿ ಈ ಕಡೆ ಒಂದು ಫೋಟೋ ತೆಗಿತೀನಿ. ಒಬ್ಬ ಗೊಮ್ಮ ಇಲ್ಲಿ ನೋಡೋಣ. ನೋಡ್ರಿ, ವಾಚು ಹೊಡ್ತೀನಿ ಮಗಳು, ಅದೆಲ್ಲ ಕಾಸ್ಟ್ಲಿ ವಾಚ್ಗಳು. ಎಸ್ ಗೈಸ್, ಮನೆಗೆ 5 ಗಂಟೆ ಬಿಟ್ಟಿದ್ದು. ಈಗ ಟೈಮ್ ಎಷ್ಟು ರೀ? 8:15. ಸೊ ಇನ್ನೇನು ರೀಚ್ ಧರ್ಮಸ್ಥಳ. ನಮ್ಮ ಮನೆಯವರು ಸೇಫಾಗಿ ಕರ್ಕೊಂಬಂದಿದ್ದಾರೆ. ರೀ ನಿಧಾನ ನೋಡಿ ಹೆಂಗ್ ಹೊಡಿತಾರೆ, ಜ್ವರ ಅಂದ. ಏನು ಸಖತ್ತಾಗೈತೆ ನೋಡಿ ಗ್ರೀನರಿ. ರೋಡು ಬಂದಿದ್ವಲ್ಲ ಗೈಸ್ ರೀಸೆಂಟಾಗಿ, ಅದಕ್ಕೋಸ್ಕರ ಏನು ಕನ್ಫ್ಯೂಷನ್ ಏನು ಆಗ್ತಿಲ್ಲ, ಆರಾಮಾಗಿ ಹೋಗ್ತಾ ಇದ್ದೀವಿ. ಓ ಅಣ್ಣ, ಯಾಕೆ? ಯಾರ ನೋಡಿ ಹೆಂಗ್ ಲೈನ್ ಬರ್ತಿದೆ ನೋಡಿ. ಫೈನಲಿ ನಾವು ಧರ್ಮಸ್ಥಳ ರೀಚ್ ಆದ್ವಿ. ಸಿಕ್ಕಾಬಡ ರಶ್ ಇತ್ತು. ಆದ್ರೂ ನಾವು ಸ್ಪೆಷಲ್ ಎಂಟ್ರಿ ತೊಗೊಂಡು ಹೊಟ್ಟೋದ್ವಿ. ಇಲ್ಲ ಅಂದಿದ್ರೆ ನಮಗೆ 6 ಅವರ್ಸು 7 ಅವರ್ಸು ಲಾಕ್ ಆಗ್ತಾಯಿದ್ವಿ ನಾವು. ಅಲ್ಲಿ ಒಂಥರ ಏನು ಸಿಟ್ಟಿಂಗ್ ಪ್ಲೇಸ್ಗಳಿರುತ್ತಲ್ಲ, ಅಲ್ಲಿ ನಮ್ಮನ್ನ ಲಾಕ್ ಮಾಡಿಬಿಡ್ತಾರೆ. ಸೊ ಅಲ್ಲಿಂದ ನಾವು ಪಾಸ್ ಆಗೋಕ್ಕೇ 3 ಅವರ್ಸ್ ಬೇಕಿತ್ತು ಒಂದು ಝೋನ್ನ. ಸೊ ಅದಕ್ಕೆ ಚಾನ್ಸ್ ತೊಗೊಳೋದು ಬೇಡ ಅಂದ್ಬಿಟ್ಟು ಸ್ಪೆಷಲ್ ಎಂಟ್ರಿ ಹೋದ್ವಿ. ನಮಗೆ ಇಷ್ಟು ಒಂದು 2 ಅವರ್ಸಲ್ಲಿ ದರ್ಶನ ಆಯಿತು.
ಅಂದರೆ ನಮ್ಗೆ ಅನಿಸಿದ ಫೀಲ್ ಏನಂದರೆ ಅಷ್ಟೇನು ರಶ್ ಇಲ್ಲ, ಏನಕ್ಕೆ ಈ ಥರ ಕೂಡಾಕೊಂಡ್ಬಿಡ್ತಿದ್ದಾರೆ ಅಂತ ಅನ್ನಿಸ್ತು ನಮಗೆ. ಬ್ಯಾಚ್ ವೈಸ್ ಬಿಡ್ತಿದ್ರು ಅಂತ ಅನಿಸುತ್ತೆ, ಮೇ ಬಿ ಜಾಸ್ತಿ ಕ್ರೌಡ್ ಆಗುತ್ತೆ ಅಂತ ಅಂದ್ಬಿಟ್ಟು. ನಾರ್ಮಲ್ ದರ್ಶನಕ್ಕೆ ಹೋದವ್ರ ಕತೆ ಅಂದು ಮುಗಿದು ಗೈಸ್. ಅವ್ರು ಲಾಕ್ ಆದವ್ರು ಲಾಕೇನೆ, ಸ್ಪೆಷಲ್ ಎಂಟ್ರಿ ಮಾತ್ರ ಬೇಗ ಬೇಗ ಬಿಡ್ತಾಯಿದ್ರು, ನಾರ್ಮಲ್ ಅವ್ರನ್ನ ಲಾಕ್ ಮಾಡ್ಕೊಂಡಿದ್ರು. ಸೊ ನಮಗೆ 2:30ಗೆ ದರ್ಶನ ಆಗುತ್ತೆ ಅಂತ ನಮ್ಗೆ ಅಲ್ಲಿ ಟಿ ವಿಲಿ ಬರ್ತಾಯಿತ್ತು. ಬಟ್ ನಮಗೆ 12:30 ಓಪನ್ ಆಯಿತು ನಮ್ಮ ಝೋನು. ಒಂದು 12:45 ಎಲ್ಲ ನಮಗೆ ದರ್ಶನ ಆಯಿತು. ನಾವೇನು ಮಾಡ್ಕೊಂಡ್ವಿ ಅಂದರೆ ರೀಚ್ ಆದ್ವಲ್ಲ, ಊಟ ಹೆಂಗಿದ್ರು ಕೊಡ್ತಿದ್ರು. ಸೊ ಊಟ ಮಾಡಿಕೊಂಡೇ ಕ್ಯೂಗೆ ಹೊಟ್ಟೋಗ್ಬಿಡೋಣ ಅಂದ್ಬಿಟ್ಟು ಊಟ ಮಾಡಿಕೊಂಡು ನಾವು ದರ್ಶನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಬಟ್ ಅಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ ಗೈಸ್, ಅಷ್ಟು ಬಿಸಿಲಿಗೆ ಕಾದೋಗಿದೆ ಇದು ಭೂಮಿ. ಫುಲ್ಲು ಬಬ್ಬೆ ಥರ ಎಲ್ಲ ಬಂದುಬಿಡ್ತು ನಮಗೆ. ಫುಲ್ ಉರಿ ಮನೆಗೆ ಬಂದು ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಉರಿತಾಯಿತ್ತು. ಅದಕ್ಕೆ ಓಡ್ತಾ ಇದ್ದೀವಿ ಎಲ್ಲ. ಸೊ ಎಸ್ ಗೈಸ್, ಸಿಕ್ಕಾಪಟ್ಟೆ ಬಿಸಿಲು, ಕಾಲಂತೂ ಉರಿ ಕಿತ್ತೋಯ್ತು, ಅಷ್ಟು ಬಿಸಿಲು. ಗೊಮ್ಮೆ ನನ್ನ ಸ್ಟಿಕ್ಕರ್ ಕಿತ್ತಾಕ್ಬಿಟ್ಟಿದ್ದಾಳೆ, ಸ್ಟಿಕ್ಕರ್ ಹಾಕಿಲ್ವಲ್ಲ ಅಂದ್ಕೋಬೇಡಿ, ಸ್ಟಿಕ್ಕರ್ ಕಿತ್ತಾಕ್ಬಿಡ್ಲು. ಆ್ಯಂಡ್ ಈ ಶೆಕೆಗಂತೂ ಅದು ಫುಲ್ ಸೋರೋಗ್ತಾ ಇದೆ. ಸೊ ತುಂಬ ದಿನ ಆಯಿತು ರೀಲ್ಸ್ ಮಾಡಿಲ್ಲ, ಅದಕ್ಕೆ ಒಂದು ರೀಲ್ ಮಾಡೋಣ ಅಂದ್ಬಿಟ್ಟು ಸೇವ್ ಮಾಡಿದ್ದೀನಿ. ಆ್ಯಂಡ್ ದರ್ಶನ ಅಂತೂ ಸಿಕ್ಕಾಪಟ್ಟೆ ಸಕ್ಕತ್ತಾಗಾಯಿತು. ಆ್ಯಂಡ್ ನಾವು ಸ್ಪೆಷಲ್ ಎಂಟ್ರಿಗೆ ಹೋಗಿದ್ದು, ಕ್ಯೂವಲ್ಲಿ ನಿಂತ್ಕೊಂಡು ಹೋಗೋದಾದ್ರೆ 6 hours ನಮಗೆ ಏನು ದರ್ಶನಕ್ಕಿತ್ತು. ಅದಕ್ಕೆ ಬೇಡ ಅಂದ್ಬಿಟ್ಟು ಸ್ಪೆಷಲ್ ದರ್ಶನ ಹೋಗಿದ್ದಕ್ಕೆ ನಮಗೆ ಐ ಥಿಂಕ್ 2 hours ಒಳಗಡೆ ದರ್ಶನ ಆಯಿತು. ಮುಗಿಸ್ಕೊಂಡು ಇವಾಗ ಸೌತಡ್ಕ ಹೋಗ್ತಾಯಿದ್ವಿ. ಸೌತಡ್ಕದಿಂದ ಕುಕ್ಕೆ ಮುಗಿಸ್ಕೊಂಡು ಮೈಸೂರು ಅರ್ಕೆ ಮುಗಿದು ಗೈಸ್, 2 ಅರ್ಕೆ ಮುಗೀತು ನಮ್ಮದು. ಸೊ ಅದೇ ಖುಷಿ. ರೈಟ್ ಹೋಗ್ಬೇಕು ನಾವು. ಅಲ್ಲಿಂದ ಸೌತಡ್ಕ ಬಂದ್ವಿ. ನಾವು ಹೋಗಿದ್ದ ದಿನ ಬಂದು ಚೌತಿನೂ ಇತ್ತು. ಸೊ ಗರ್ಕೆ ಕೊಟ್ಟಿದ್ದು ಒಂದೆಲ್ಲೋ ಒಳ್ಳೆ ಪ್ರತಿಫಲ ಅಂತಲೇ ಹೇಳ್ಬೋದು. ಸಡನ್ನಾಗಿ ಏನಕ್ಕೆ ಧರ್ಮಸ್ಥಳ ಹೋಗಿದ್ದು ಅಂದರೆ ನಾನು ಅರ್ಕೆ ಮಾಡ್ಕೊಂಡಿದ್ದೆ, ಅದನ್ನು ಒಂದು ಕಡೆಯಿಂದ ತೀರಿಸ್ತಾ ಇದ್ದೀವಿ, ಅದಕ್ಕೋಸ್ಕರ ಹೋಗಿದ್ದಿದ್ದು. ಅದು ಮರ್ತ್ಕೊಂಡ್ಬಿಡ್ತೀವಿ ಈಗ ಲೇಟ್ ಆದರೆ ಅಲ್ವಾ. ಸೊ ಅದಕ್ಕೋಸ್ಕರ ಬೇಗ ಬೇಗ ತೀರ್ಸೋಣ ಅಂದ್ಬಿಟ್ಟು. ಮೇಯ್ನಾಗಿ ನಂದು ಹರಕೆ ಇದ್ದಿದ್ದು ಧರ್ಮಸ್ಥಳ ಒಂದು, ಭೂವರನಾಥ ಸ್ವಾಮಿ ಒಂದು ನಾನು ಕಾಣಿಕೆ ಇಟ್ಕೊಂಡಿದ್ದು. ಇನ್ನು ಬೇರೆದೆಲ್ಲ ನಾನು ನಾರ್ಮಲಾಗಿ ಮಾಡ್ಕೊಂಡಿದ್ದೀನಿ. ಪೂಜೆ ಮಾಡಿಸೋದು, ಸೀರೆ ಕೊಡೋದು, ಈ ರೀತಿ ಹರಕೆಗಳನ್ನ ಮಾಡ್ಕೊಂಡಿದ್ದೀನಿ. ಕಾಣಿಕೆದು ಅಂದರೆ ಇವೆರಡೇ ಇದ್ದಿದ್ದು, ಧರ್ಮಸ್ಥಳ ಮತ್ತು ಭೂವರನಾಥ ಸ್ವಾಮಿ. ಸೊ ಇಲ್ಲೂ ಅಷ್ಟೇ ನಿಲ್ಲಕ್ಕಾಗ್ತಿಲ್ಲ, ಆದರೂ ವಿಡಿಯೋ ಮಾಡ್ತಾಯಿದ್ದೀವಿ, ಮಂಡು ಧೈರ್ಯ. ಸೊ ಅಲ್ಲಿಂದ ಆನ್ ದ ವೇ ರಿಟರ್ನು ಬ್ಯಾಕ್ ಟು ಮೈಸೂರು. ಸೋಡಾ ಕುಡಿಯೋಣ ಅಂತ ಹೋದ್ವಿ ಗೈಸ್. ಅಜ್ಜಿ ಅಂಗಡಿ ಸಿಗಲಿಲ್ಲ. ಯಾವುದೋ ಒಂದು ಅಂಗಡಿ ಬಂದರೆ ಅವಯ್ಯ ಅಂತೂ ಹೆವಿ ಖಾರ ಮಾಡೋದ್ರು. ಸೊ ಪಾಪ ಎಲ್ಲರೂ ಕುಡಿವಾಗ್ಲೂ ಅವ್ರಿಗೆ ಕೆಮ್ಮೆ ಬಂದ್ಬಿಡ್ತು. ಸೊ ಕುಡಿಯೋಕ್ಕಾಗ್ತಾಯಿಲ್ಲ, ವಸ್ಟ್ ಅಂತಿದ್ದಾರೆ ಎಲ್ಲರೂ. ಎಲ್ಲರಿಗೂ ನತ್ತಿಗೆ ಏರ್ತು. ಮತ್ತು ಬಾಯಿಗೆ ಮೆಣಸಿನ್ಕಾಯಿ ಬೀಜ, ಮೆಣಸಿನ್ಕಾಯಿ ಎಲ್ಲ ಬಾಯಿಗೆ ಸಿಗ್ತಾಯಿದೆ. ಎಲ್ಲೆಲ್ಲ ಕುಡಿದ್ಬಿಟ್ವಲ್ಲ ಅನ್ನಿಸ್ತು. ಅವರು ಕಸ್ಟಮರ್ನ ಏನಕ್ಕಾದರೂ ಬಂದರು ಅನ್ನೋ ಥರನೇ ಅವ್ರ ಮುಖದಲ್ಲಿ ಫೀಲ್ ಇತ್ತು. ನಾವು ಇಲ್ಲಿ ಕುಡ್ಕೊಂಡೋಗಿ ಸಿಕ್ಕಾಪಟ್ಟೆ ಇದಾಗೊಮ್ಮೆ ಹೊಟ್ಟೆ ಉರಿ ಎಲ್ಲ ಕಿತ್ಕೋತು, ಕುಡಿಯೋಕ್ಕಾಗದೆ ಮೂಗುಗೇರ್ಕೊಂಡು ನತ್ತಿಗೇರ್ಕೊಂಡು. ಸೊ ನನಗೂ ಕುಡಿಯೋಕ್ಕಾಗ್ತಾಯಿಲ್ಲ, ಸಿಕ್ಕಾಪಟ್ಟೆ ಒಂಥರ ಮಚ್ಚಿಟ್ಟು ಬಂದಂಗೆ ಆಗೋಯ್ತು. ಎಸ್ ಗೈಸ್, ಇವಾಗ ಅಪ್ಪು ಏನಂದೆ ಆಗಲೇ ಸೋಡಾ ಕುಡ್ಕೊಂಡು ಒಂದೊಮ್ಮೆ ಹೋಗ್ತಾಯಿದ್ದೀವಿ ಮೈಸೂರಿಗೆ. ನನಗೆ ಮೊದಲೇ ಗ್ಯಾಸ್ಟ್ರಿಕ್ ಇರೋದಕ್ಕೂ ಅದಕ್ಕೂ ಗೈಸ್ ಹೆಂಗೆ ಆಗ್ತಾಯಿದೆ ಅಂದರೆ ಹೊಟ್ಟೆ ಎಲ್ಲ ಉರಿತಾ ಇದೆ. ನಾನು ಲಾಸ್ಟ್ ಟೈಮು ಕೊಮ್ಮೆ ಬರ್ಡೇಲಿ ನಾವು ಧರ್ಮಸ್ಥಳ ಹೋಗಿದ್ವಿ. ಆವಾಗ ಒಂದು ಆಂಟಿಗೆ ಹೇಳ್ಬಿಟ್ಟು ಬಂದಿದ್ದೀನಿ, ನಿಮ್ಮ ಹತ್ರನೇ ಬರ್ತೀನಿ ನೆಕ್ಸ್ಟ್ ಟೈಮು, ತುಂಬ ಚೆನ್ನಾಗಿತ್ತು ಅಂತ. ಆಂಟಿ ಅಂಗಡಿ ಸಿಗಲಿಲ್ಲ, ರೋಡೆಲ್ಲ ರಿಪೇರಿ ಆಗ್ತಿರೋದ್ರಿಂದ ನಮಗೆ ಅಷ್ಟು ಕಂಡುಹಿಡಿಯೋಕ್ಕಾಗಲಿಲ್ಲ ಅಂದ್ಬಿಟ್ಟು ಬೇರೆ ಕಡೆ ಹೋದ್ವಿ. ಗೈಸ್ ಹೆಂಗೆ ಉರಿತಾ ಇದೆ ಅಂದರೆ ಅಷ್ಟು ಎಕ್ಸ್ಪೀರಿಯನ್ಸ್ ಸೋಡಾ ಒಂಥರ ಆಗೋಯ್ತು. ಇಲ್ಲೆಲ್ಲ ಉರಿ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾವು ಎಷ್ಟು ಜನ ಕುಡ್ದಿರೋದು ಎಲ್ಲರಿಗೂ ಉರಿ ಕಿತ್ಕೊಬಿಟ್ಟಿದೆ. ಈ ಕುಡಿಯೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಘಾಟು. ಮತ್ತು ಆ ಆಂಟಿ ಹತ್ರ ಕುಡ್ದಿದ್ದು ನಾವು 70 ರೂಪೀಸೋ 80 ರೂಪೀಸೋ ಏನೋ ಇತ್ತು. ಇವ್ರು 50 ರೂಪಾಯಿ ತಗೊಂಡ್ರು, ಸರಿಯಾಗಿ ಮಾಡಿದ್ರು. ಉರಿ
ಗ್ಯಾಸ್ಟ್ರಿಕ್ ಥರ ಅವು ಬುಗು 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 ಅಂತ ಅಲ್ಲ ಪಮ್ಮಿ ಅಲ್ವಾ. ನೀವು ಸೋಡಾ ಕುಡಿವಾಗ ದಯವಿಟ್ಟು ನೋಡಿ ಮಾಡಿ ಚೆನ್ನಾಗಿ ಮಾಡೋರ ಹತ್ರ ಕುಡೀರಿ. ಅವ್ರು ಹಾಕುವಾಗಲೇ ಡೌಟ್ ಹೊಡೀತು ನಮಗೆ. ಕುಡಿದ್ಮೇಲಂತೂ ಫಸ್ಟ್ ಗೈಸ್ ಫಸ್ಟ್. ಸೊ ನಾವು ಹೋಗ್ತಾ ಇದ್ವಿ ಇವಾಗ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಬಿಟ್ಟು ಕ್ರಾಸಿಂಗಲ್ಲಿದ್ದೀವಿ. ಆಮೇಲೆ ಆಗದೆ ಇನ್ನೂ ಒಂದು ಕಡೆ ಟ್ರೈ ಮಾಡಿದ್ವಿ, ನಿಜವಾಗ್ಲೂ ಸೂಪರಾಗಿತ್ತು. ಒಂದು ತೊಗೊಂಡು ಟ್ರೈ ಮಾಡಿದ್ವಿ. ಸೊ ಆಮೇಲೆ ಎಲ್ಲರೂ ಕುಡಿಯೋಣ ಅಂದ್ಬಿಟ್ಟು, ಸೊ ಆಮೇಲೆ ಹೇಳ್ತಾ ಇದ್ದೀನಿ ಎಲ್ಲ ಕುಡಿಬೋದು ಸೂಪರಾಗಿದೆ ಅಂದ್ಬಿಟ್ಟು ಎಲ್ಲ ಸೂಪರ್ ಅಂದರು. ತುಂಬ ಚೆನ್ನಾಗಿತ್ತು. ಇನ್ನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಾನು ನಿದ್ದೆ ಮಾಡಿಬಿಟ್ಟೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. 2 ದಿನ ಗ್ಯಾಪ್ ಆಗಿದ್ದ ಕಾರಣ ನಾವು ಧರ್ಮಸ್ಥಳಕ್ಕೆ ಹೋಗಿದ್ವಿ, ತುಂಬ ಟಯರ್ಡ್ ಆಗಿತ್ತು ಅದಕ್ಕೋಸ್ಕರ. ಆ್ಯಂಡ್ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್.